ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ತಿಳಿಸ್ತಾ ಇರೋದು ಹಿರಿಯ ನಾಗರಿಕರಿಗೆ ಮತ್ತು ವಿಧವೆಯರಿಗೆ, ಅಂಗವಿಕಲರಿಗೆ ಸಂಬಂಧಿಸಿದ ಪಿಂಚಣಿ ಯೋಜನೆಯ ಬಗ್ಗೆ. ಸ್ನೇಹಿತರೆ, ಈ ಒಂದು ಯೋಜನೆಯ ಬಗ್ಗೆ ನಾನು ಇವತ್ತು ನಿಮಗೆ ಮಹತ್ವವಾದ ಅಪ್ಡೇಟ್ ಅನ್ನು ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ನಿಯಮವನ್ನು ನಿಮಗೆ ತಿಳಿಸುವುದು ಮುಖ್ಯವಾಗಿದೆ. ಏಕೆಂದ್ರೆ ಈ ಒಂದು ನಿಯಮ ಬಹಳಷ್ಟು ಜನರಿಗೆ ಗೊತ್ತಿರದ ಕಾರಣಗಳಿಂದ ಅವರ ಒಂದು ಪಿಂಚಣಿಯನ್ನು ನಿಲ್ಲಿಸಲಾಗ್ತಾ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಕೂಡ ನಿಮಗೆ ಈ ಒಂದು ಪಿಂಚಣಿಯನ್ನು ಮುಂದುವರಿಸುವುದಕ್ಕೆ ಸರ್ಕಾರ ಹೊಸ ನಿಯಮವನ್ನು ಕೂಡ ಜಾರಿಗೆ ತಂದಿದೆ. ಈ ಒಂದು ಹೊಸ ನಿಯಮಗಳು ಏನು ಮತ್ತು ಅರ್ಹತೆ ಇರುವವರಿಗೆ ಮಾತ್ರ ಈ ಒಂದು ಪಿಂಚಣಿಯನ್ನು ನೀಡಲಾಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ಒಂದು ಹೊಸ ನಿಯಮವನ್ನು ಪಾಲಿಸಿದರೆ ಮಾತ್ರ, ಈ ಒಂದು ಹೊಸ ನಿಯಮವನ್ನು ನೀವು ಕಡ್ಡಾಯವಾಗಿ ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಪಿಂಚಣಿ ಸಿಗುತ್ತದೆ. ಇಲ್ಲವಾದರೆ ನಿಲ್ಲಿಸಲು ಸಾಧ್ಯವಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. ಮುಖ್ಯವಾಗಿ ತಿಳಿಸೋದೇನೆಂದ್ರೆ, ಇಲ್ಲಿ ಹಿರಿಯ ನಾಗರಿಕರಿಗೆ ಮತ್ತು ವಿಧವೆಯರಿಗೆ, ಅಂಗವಿಕಲರಿಗೆ ಈ ಒಂದು 3 ವರ್ಗದವರಿಗೆ ಅನ್ವಯಿಸಲಾಗ್ತಾ ಇದೆ. ಈ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲು ನಡೀತಾ ಇದೆ. ಸ್ನೇಹಿತರೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ನಿಮ್ದು ಅಪ್ಡೇಟ್ ಅಲ್ಲಿ ಇರಬೇಕಾಗಿದೆ ಮತ್ತು ಈ KYC ಬ್ಯಾಂಕ್ ಖಾತೆ ಲಿಂಕು ಹಾಗೆ ಅತ್ಯಂತ ಮುಖ್ಯವಾಗಿದೆ. ಈಗ ಪಿಂಚಣಿ ಯೋಜನೆ ಯಾವುದು ಅಂದ್ರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಹಲವು ಪಿಂಚಣಿ ಯೋಜನೆಗಳು ಈಗಾಗಲೇ ಚಾಲ್ತಿಯಲ್ಲಿದ್ದಾವೆ. ಅದರಲ್ಲಿ ವಿಧವಾ ಪಿಂಚಣಿ, ವೃದ್ಧಾಪ್ಯ ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿ, ಈ ಒಂದು 3 ಪಿಂಚಣಿಯನ್ನು ಮುಂದುವರಿಸೋದಕ್ಕೆ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಯಾವುವು ಈ ಒಂದು ಹೊಸ ನಿಯಮಗಳು ಅಂತ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ವಿಧವಾ ಪಿಂಚಣಿ, ವೃದ್ಧಾಪ್ಯ ಪಿಂಚಣಿ ಮತ್ತು ಅಂಗವಿಕಲ ಪಿಂಚಣಿಗೆ ಎಷ್ಟು ಹಣ ಸಿಗುತ್ತಿದೆ ಅಂದ್ರೆ ವಿಧವೆಯರಿಗೆ 800 ರೂಪಾಯಿ ಒಂದು ತಿಂಗಳಿಗೆ ಸಿಗುತ್ತದೆ. ಹೌದು ಸ್ನೇಹಿತರೆ, ವಿಧವೆಯರಿಗೆ 800 ರೂಪಾಯಿ ಒಂದು ತಿಂಗಳಿಗೆ ಸಿಗುತ್ತದೆ. ಹಾಗೆ ಅಂಗವಿಕಲರಿಗೆ 800ರಿಂದ 2000ವರೆಗೂ ಸಿಗುತ್ತದೆ. ಅವರ ಒಂದು ಅಂಗವಿಕಲತೆ ಎಷ್ಟು % ಇದೆ ಅಂತ ಕೂಡ ನೋಡಿ ಸರ್ಕಾರ ಅವರಿಗೆ 800 ರೂಪಾಯಿಯಿಂದ 2000ವರೆಗೂ ಕೂಡ ಹಣವನ್ನು ನೀಡಲಾಗುತ್ತದೆ. ಮತ್ತು ಹಿರಿಯ ನಾಗರಿಕರಿಗೆ 1000ವರೆಗೂ ಪಿಂಚಣಿಯನ್ನು ಒಂದು ತಿಂಗಳಿಗೆ ನೀಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಹೊಸ ನಿಯಮಗಳು ಏನು, ಈ ಒಂದು ಪಿಂಚಣಿಯನ್ನು ಪಡೆಯೋದಕ್ಕೆ ಹೊಸ ನಿಯಮಗಳು ಯಾವ ರೀತಿ ಕಡ್ಡಾಯವಾಗಿದೆ ಅಂತ ನೋಡೋದಾದ್ರೆ ನಿಮ್ದು ಮೊದಲನೇದು KYC. ಹೌದು ಸ್ನೇಹಿತರೆ, ಬಹಳಷ್ಟು ಜನರು KYC ಮಾಡಿಸದೇ ಇರುವ ಕಾರಣಗಳಿಂದ ಅವರ ಒಂದು ಪಿಂಚಣಿಯನ್ನು ನಿಲ್ಲಿಸಲಾಗ್ತಾ ಇದೆ. ವಿಧವೆ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಹಾಗೆ ಅಂಗವಿಕಲ ಪಿಂಚಣಿ ಆಗಿರ್ಬೋದು. ಈ ಒಂದು 3 ಪಿಂಚಣಿಯನ್ನು ನೀವು ಪಡೆದುಕೊಳ್ಬೇಕು ಅಂದ್ರೆ ಸ್ನೇಹಿತರೆ, ಈ ಒಂದು ಹೊಸ ನಿಯಮಗಳು ಏನು ಅಂತ ನೋಡೋದಾದ್ರೆ, ಈ ಒಂದು ಪಿಂಚಣಿಯನ್ನು ಪಡೆದುಕೊಳ್ಬೇಕಂದ್ರೆ ಈ ಒಂದು ಹೊಸ ನಿಯಮಗಳು ಕಡ್ಡಾಯವಾಗಿದೆ. ಏನಪ್ಪಾ ಅಂತ ನೋಡೋದಾದ್ರೆ KYC, ಮೊದಲನೇದು KYC ಕಡ್ಡಾಯವಾಗಿದೆ. ಸರ್ಕಾರ ಹೇಳುವಂತೆ ಪಿಂಚಣಿಯನ್ನು ಪಡೆಯೋದಕ್ಕೆ, ಪಿಂಚಣಿಯನ್ನು ಮುಂದುವರಿಸೋದಕ್ಕೆ KYC ಕಡ್ಡಾಯವಾಗಿದೆ. KYC ಯಾರೆಲ್ಲ ಮಾಡಿಸ್ಕೊಂತಾರೋ ಅವರಿಗೆ ಮಾತ್ರ ಇನ್ಮುಂದೆ ಅವರ ಒಂದು ಪಿಂಚಣಿ ಪ್ರತಿ ತಿಂಗಳು ಲಭಿಸುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದ ಮಾಹಿತಿ ಪ್ರಕಾರ. ಅದಕ್ಕೋಸ್ಕರ ಕೂಡ ನಾನು ನಿಮಗೆ ಈ ಒಂದು ಹೊಸ ನಿಯಮವನ್ನು ಕೂಡ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪಿಂಚಣಿಯನ್ನು ಪಡಿತಾ ಇರ್ತಾರಲ್ಲ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನೀವು ಪಿಂಚಣಿಯನ್ನು ಪಡೆಯೋರಿದ್ರೆ ನೀವು ಕೂಡ ಈ ಒಂದು KYC ಕೂಡ ಕಡ್ಡಾಯವಾಗಿದೆ. KYC ಪ್ರತಿಯೊಬ್ಬರು ಕೂಡ ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರಬೇಕು. ಆಧಾರ್ ಲಿಂಕ್ ಬ್ಯಾಂಕ್ ಖಾತೆಗೆ ಅಪ್ಡೇಟ್ ಅಲ್ಲಿ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಜೀವನದ ಪ್ರಮಾಣ ಪತ್ರ ಕೂಡ ಇರಬೇಕು. ಹೌದು ಸ್ನೇಹಿತರೆ, ನೀವು ಈ ಒಂದು ಯೋಜನೆಯನ್ನು ಪಡೆಯುತ್ತೀರಾ ಅಂದ್ರೆ ನಿಮ್ದು ಜೀವನ ಪ್ರಮಾಣ ಪತ್ರ ಕೂಡ ನಿಮ್ದು ಇಂಪಾರ್ಟೆಂಟ್ ಆಗಿರುತ್ತದೆ. ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪಾಗಿದ್ರೂ ಕೂಡ ಪಿಂಚಣಿಯನ್ನು ನಿಲ್ಲಿಸಲು ಸಾಧ್ಯತೆ ಇದೆ. ಸ್ನೇಹಿತರೆ, ಅರ್ಜಿದಾರರು ಬಡತನ ರೇಖೆಗಿಂತ ಒಳಗಿರಬೇಕು. ಹಾಗೆ ಇತರ ಪಿಂಚಣಿಯನ್ನು ಕೂಡ ಪಡಿತಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ವಿಧವೆಯರು ಮರು ಮದುವೆ ಆಗಿರಬಾರ್ದು ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಅಂಗವಿಕಲರಿಗೆ ಕನಿಷ್ಠ 40% ಅಷ್ಟು ಅಂಗವೈಕಲ್ಯತೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ. ಹೌದು ಸ್ನೇಹಿತರೆ, 40% ಅಷ್ಟು ಅಂಗವೈಕಲ್ಯತೆ ಇರಬೇಕು. ಮತ್ತು ಹಾಗೆ ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ 60 ವರ್ಷ ಮೇಲ್ಪಟ್ಟಿರಬೇಕು. ಹಾಗಿದ್ರೆ ಮಾತ್ರ ಅವರಿಗೆ ಪಿಂಚಣಿ ಸಿಗೋದಕ್ಕೆ ಆರಂಭವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಹಣವು DBT ಮೂಲಕವೇ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಬರುತ್ತದೆ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ. DBT ಮೂಲಕವೇ ನೇರವಾಗಿ ಹಣ ಜಮಾವಾಗುತ್ತದೆ. ಮಧ್ಯವರ್ತಿ ಇರೋದಿಲ್ಲ. ಹಣ ಸುರಕ್ಷಿತವಾಗಿರುತ್ತದೆ. ಒಂದು ಷರತ್ತು ಕೂಡ ಇಲ್ಲಿ ತಿಳಿಸಲಾಗಿದೆ. ಏನು ಅಂತ ನೋಡೋದಾದ್ರೆ, ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ಜೋಡಣೆ ಆಗಿರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದು ತಲುಪುತ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚಾಲ್ತಿಯಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಪಿಂಚಣಿ ನಿಲ್ಲಿಸುವ ಪ್ರಮುಖ ಕಾರಣಗಳು ಯಾವುವಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ, ಪಿಂಚಣಿ ನಿಲ್ಲಿಸೋದಕ್ಕೆ ಹಲವು
ಹಲವಾರು ಕಾರಣಗಳಿದಾವೆ. ಈ KYC ಮಾಡಿಸದೇ ಇದ್ರೆ ಕೂಡ ನಿಮ್ದು ಪಿಂಚಣಿ ನಿಲ್ಲಿಸಲಾಗುತ್ತದೆ. ಬ್ಯಾಂಕ್ ಖಾತೆ ಆಕ್ಟಿವ್ ಇಲ್ಲ ಅಂದ್ರೂ ಕೂಡ ಪಿಂಚಣಿ ನಿಲ್ಲಿಸಲಾಗುತ್ತದೆ ಮತ್ತು ಅರ್ಹತೆ ತಪ್ಪಾಗಿದ್ರೂ ಕೂಡ ಪಿಂಚಣಿಯನ್ನು ನಿಲ್ಲಿಸಲಾಗುತ್ತದೆ. ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದ್ರೂ ಮಿಸ್ ಮ್ಯಾಚ್ ಇದ್ರೂ ಕೂಡ ನಿಮ್ದು ಪಿಂಚಣಿಯನ್ನು ನಿಲ್ಲಿಸಲಾಗುತ್ತದೆ. ಜೀವಂತ ಪ್ರಮಾಣವನ್ನು ಕೊಡದೆ ಇದ್ರೂ ಕೂಡ ನಿಮ್ದು ಪಿಂಚಣಿಯನ್ನು ಕೂಡ ನಿಲ್ಲಿಸಲಾಗುತ್ತದೆ. ಸ್ನೇಹಿತರೆ, ಇಷ್ಟು ಕಾರಣಗಳಿದಾವೆ ಪಿಂಚಣಿಯನ್ನು ನಿಲ್ಲಿಸೋದಕ್ಕೆ. ನಿಮ್ಮ ಜಾಗ್ರತೆ ವಹಿಸಿಕೊಂಡು ಪಿಂಚಣಿ ಹಣವನ್ನು ನೀವು ಪಡೆದುಕೊಳ್ಳಿ. ಪ್ರತಿ ತಿಂಗಳು ಸರ್ಕಾರವು ನೀಡುತ್ತದೆ ನಿಮ್ಮ ಪಿಂಚಣಿ ಹಣವನ್ನು. ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು KYC ಆಗಿರ್ಬೋದು, ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಕೂಡ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರಬೇಕು. ಹಾಗೆ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಬೇಕು. ಇಷ್ಟು ಒಂದು ಡಾಕ್ಯುಮೆಂಟ್ಸ್ ಅನ್ನು ನೀವು ಸರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಖಾತೆಗೆ ಹಣ ನೇರವಾಗಿ ಜಮಾವಾಗುತ್ತದೆ. ಮತ್ತು ಅಗತ್ಯ ಡಾಕ್ಯುಮೆಂಟ್ಸ್ ಏನಂತ ನೋಡೋದಾದ್ರೆ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ಆದಾಯ ಪ್ರಮಾಣ ಪತ್ರ. ವಿಧವೆಯರಿಗೆ ಗಂಡನ ಮರಣ ಪ್ರಮಾಣ ಪತ್ರ ಕೂಡ ಕಡ್ಡಾಯವಾಗಿರುತ್ತದೆ. ಅಂಗವೈಕಲ್ಯರಿಗೆ ಅಂಗವೈಕಲ್ಯ ಪ್ರಮಾಣ ಪತ್ರ ಕೂಡ ಬೇಕಾಗಿರುತ್ತದೆ. ಸ್ನೇಹಿತರೆ, ನಿಮ್ಮ ಪಿಂಚಣಿ ಸ್ಟೇಟಸ್ ಅನ್ನು ಪರಿಶೀಲಿಸಲು ಸೇವಾ ಸಿಂಧು ವೆಬ್ಸೈಟ್ ಅಥವಾ ಗ್ರಾಮ ಪಂಚಾಯತ್ ಬ್ಯಾಂಕ್ ಮೂಲಕ ಹೋಗಿ ನಿಮ್ಮ ಒಂದು ಪಿಂಚಣಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಿಮ್ಮ ಸ್ಟೇಟಸ್ ಅನ್ನು ಕೂಡ ನೀವು ಪರಿಶೀಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿ ಆಗೋದಕ್ಕೆ ಅವಕಾಶವಿರುತ್ತದೆ. ಪ್ರಮುಖ ಮಾಹಿತಿ ತಿಳಿಸೋದೇನೆಂದ್ರೆ, ಸರ್ಕಾರ ಈಗ ಪಿಂಚಣಿ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ಡಿಜಿಟಲ್ ಮೂಲಕ ಮಾಡಲಾಗುತ್ತದೆ. ಭವಿಷ್ಯದಲ್ಲಿ ಬಯೋಮೆಟ್ರಿಕ್ ವೆರಿಫಿಕೇಶನ್ ಕಡ್ಡಾಯವಾಗಿರುತ್ತದೆ. ಹಾಗೆ ಮತ್ತು KYC ಕೂಡ ಕಡ್ಡಾಯವಾಗಿದೆ. ಇದರಿಂದ ಬಹಳಷ್ಟು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಸಿಕೊಂಡು ಪಿಂಚಣಿ ಪಡೆಯುವವರಿಗೆ ಅವರಿಗೆ ಈ ಒಂದು ಅರ್ಹತೆ ಇಲ್ಲದಾಗುತ್ತದೆ. ಅವರನ್ನು ಕೂಡ ತೆಗೆದುಹಾಕಲಾಗುತ್ತದೆ. ಪಿಂಚಣಿ ಏಕೆ ಮುಖ್ಯ ಅಂದ್ರೆ, ಈ ಒಂದು ಪಿಂಚಣಿ ಬಹಳಷ್ಟು ಜನರಿಗೆ ಮುಖ್ಯವಾಗಿರುತ್ತದೆ. ಬಡವರಿಗೆ ಸಹಾಯವಾಗುತ್ತದೆ, ವಿಧವೆಯರಿಗೆ ಆರ್ಥಿಕ ಭದ್ರತೆ ಒದಗಿಸುತ್ತದೆ, ಹಾಗೆ ಹಿರಿಯರಿಗೆ ಜೀವನ ಸಾಗಿಸಲು ನೆರವನ್ನು ಕೂಡ ನೀಡಲಾಗುತ್ತದೆ. ತಿಂಗಳಿಗೆ ಸಿಗುವ ಹಣ ಇದಾಗಿದೆ. ಜೀವನ ಮೂಲಭೂತ ಅಗತ್ಯಗಳಿಗೆ ತುಂಬಾ ಉಪಯುಕ್ತವಾಗಿರುವ ಯೋಜನೆಯಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತಿದೆ. ನೀವು ಅಥವಾ ನಿಮ್ಮ ಮನೆಯವರು ಈ ಒಂದು ಪಿಂಚಣಿ ಏನಾದ್ರೂ ಪಡಿತಾ ಇದ್ರೆ ಅಥವಾ ನಿಮ್ಗೆ ಗೊತ್ತಿರುವವರು ಯಾರಾದ್ರೂ ಅಜ್ಜಿ ತಾತ ಅಥವಾ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ಜನರಿಗೆ ಉಪಯುಕ್ತವಾಗುತ್ತದೆ. ಇಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನು ಅವರು ನೋಡದೇ ಇದ್ರೆ ಅಥವಾ ಈ ಒಂದು ಮಾಹಿತಿ ಅವರಿಗೆ ಗೊತ್ತಾಗದೇ ಇದ್ರೆ, KYC ಮಾಡಿಸದೇ ಇದ್ರೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿಯಾಗಿ ಇಲ್ಲದಿದ್ರೆ ಅವರ ಒಂದು ಪಿಂಚಣಿಯನ್ನು ನಿಲ್ಲಿಸಲಾಗುತ್ತದೆ. ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಯಾವ ಒಂದು ಡಾಕ್ಯುಮೆಂಟ್ ಸರಿಯಾಗಿಲ್ಲ ಮತ್ತು ಅವರು KYC ಆಗಿದೆಯಾ ಇಲ್ವಾ ಅಂತ ಕೂಡ ತಿಳಿದುಕೊಂಡು KYC ಮಾಡ್ಕೊಂತಾರೆ ಮತ್ತು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ಸರಿಯಾಗಿ ಇಟ್ಕೊಂತಾರೆ. ಹಾಗಿದ್ರೆ ಮಾತ್ರ ಪಿಂಚಣಿ ಹಣ ಅವರಿಗೆ ಸಿಗುತ್ತದೆ. KYC ಕಡ್ಡಾಯ ಮತ್ತು ದಾಖಲೆ ಅಪ್ಡೇಟ್ ಮಾಡಿಸಿಕೊಳ್ಳಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಸರಿಯಾಗಿ ಜೋಡಣೆ ಆಗಿರಬೇಕು ಅಂತ ಕೂಡ ತಿಳಿಸ್ತೇನೆ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಸರ್ಕಾರಿ ಯೋಜನೆಗಳ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಮತ್ತು ಯಾವುದೇ ಒಂದು ಬಿಗ್ ಅಪ್ಡೇಟ್ ಆಗಿದ್ರು ಮತ್ತು ಯಾವುದೇ ಒಂದು ಬದಲಾವಣೆ ಇದ್ರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸುತ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಪಿಂಚಣಿ ಯೋಜನೆಯನ್ನು ಪಡಿತಾ ಇದ್ದೀರಾ, ನಿಮಗೆ ಪಿಂಚಣಿ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು.